ನಂತರ ಮತ್ತೆ ಸುದ್ದಿಗೆ ಸ್ವಾಗತ. ಇನ್ನು ಗುಬ್ಬಿ ಭಾಗದಲ್ಲಿ ಜಾತಿ ಹಾಗೂ ರಾಜಕೀಯ ಎಲ್ಲದನ್ನ ಹೊರತುಪಡಿಸಿ ಶ್ರೀಮಠ ಶ್ರೀ ಮಹಾಲಕ್ಷ್ಮಿ ಸಮೇತ ಉಮಾಮಹೇಶ್ವರಿ ಒಂದು ಮಠ ಏನಿದೆ, ಒಂದು ಶ್ರೀ ಶಿವಶನೇಶ್ವರ ಮಠ ಅಂತ ಹೇಳಿ ಕೂಡ ಸ್ವಾಮಿಯ ಜಯಂತಿಯನ್ನ ಆಚರಣೆ ಮಾಡಿರುವಂತದ್ದು. ಈ ಒಂದು ಭಾರತೀಯ ಸನಾತನ ಧರ್ಮ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಠ ಶ್ರೀ ಶಿವಶನೇಶ್ವರ ಸ್ವಾಮಿಯ ಜಯಂತಿ, ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಪ್ರತಿಭಾ ಪುರಸ್ಕಾರ, ಮಠದ ಶ್ರೀಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ಹೊರ ರಾಜ್ಯ ಹಾಗೂ ರಾಜ್ಯದ ವಿವಿಧ ಭಾಗದ ಭಕ್ತರಿಂದ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿತ್ತು. ರಕ್ತದಾನ, ನೇತ್ರದಾನ ಹಾಗೆ ಅನ್ನದಾನ ಬಹಳ ಶ್ರೇಷ್ಠ. ಕಳೆದ 15 ವರ್ಷಗಳಿಂದ ದೇವರ ಪ್ರೇರಣೆಯಿಂದ ಶ್ರೀಮಠವು ಕೂಡ ನಡೆದುಕೊಂಡು ಬರ್ತಾ ಇದೆ. ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸ್ತಾ ಇದ್ದಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸಿಕೊಳ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಶ್ರೀಮಠದಿಂದ ದಾಸೋಹ ಭವನ ಸೇರಿದಂತೆ ಶೈಕ್ಷಣಿಕವಾಗಿ ಮಠವನ್ನ ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಈಗಾಗಲೇ ಸಾವಿರಾರು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಸ್ವಾಮೀಜಿಗಳಾದಂತಹ ಡಾಕ್ಟರ್ ನಾಗರಾಜ ಸ್ವಾಮೀಜಿ, ತುಮಕೂರಿನ ಭಕ್ತರು ಹಾಗೆ ಗುಲ್ಬರ್ಗಾ ಭಕ್ತರಾದಂತಹ ತಿಪ್ಪೇಸ್ವಾಮಿ ಮಾತನಾಡಿದ್ದಾರೆ. ನೋಡೋಣ. ಶ್ರೀಮಠ ಆಗಿದೆ. ಶ್ರೀಮಠದಲ್ಲಿ ಪ್ರಥಮ ಆದ್ಯತೆ ಅನ್ನದಾಸೋಹ. ಇವತ್ತು ಒಂದು ತಿಂಗಳಿಗೆ 25,000 ಜನದ್ದು ಅನ್ನದಾಸೋಹ ನಡೀತಾ ಐತೆ. ಹಾಗೆ ಓದೋ ಮಕ್ಕಳಿಗಾಗ್ಲಿ, ಕೆಲವಾರು ನಿರಾಶ್ರಿತರಾಗ್ಲಿ ಒಂದು ಸಹಾಯ ಮಾಡಿಕೊಂಡು ಶ್ರೀಮಠ ಮುಂದುವರ್ಕೊಂಡು ಹೋಗ್ತಾ ಐತೆ. ಭಕ್ತರ ಆಶಯದಂತೆ ನಡೀತಾ ಇರ್ತಾರೆ. ಭಾರತ ಸನಾತನ ಧರ್ಮದ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಶ್ರೀಮಠ. ಮುಂದಿನ ದಿನಮಾನಗಳು ಇದು ಇನ್ನೂ ಎತ್ತರವಾಗಿ ಬೆಳೆಯಲಿ ಅಂತ ನಾವು ಭಗವಂತನ ಕೇಳ್ತೀವಿ. ಯಾವ ಭಾಗದಿಂದ ಬರ್ತಾರೆ ಭಕ್ತರಿಗೆ? ಬಿಜಾಪುರದಿಂದ ಬರ್ತಾರೆ, ಅಲ್ಲಿ ಬಳ್ಳಾರಿಯಿಂದ ಬರ್ತಾರೆ, ಮೈಸೂರು ಭಾಗದಿಂದ ಬರ್ತಾರೆ, ಕರ್ನಾಟಕದ ಮೂಲೆಯಿಂದಲೂ ಬರ್ತಾರೆ. ಈಗ 2 ವರ್ಷದ ಹಿಂದ್ಲಿಂದನ ತಮಿಳುನಾಡು, ಆಂಧ್ರ 2 ಭಾಗದಿಂದಲೂ ಬರ್ತಾ ಇದೆ. ಏನೆಲ್ಲ ಸಮಸ್ಯೆಗಳನ್ನು ಉತ್ಕೊಂಡು ಬರ್ತಾರೆ, ಹೇಗೆ ಪರಿಹರಿಸ್ತಾರೆ ಅದನ್ನ? ನಾವು ಗುರುವಾರ ಲಕ್ವಾ ಪೇಷಂಟ್, ಫೈನಲ್ ಕಾರ್ಡ್ ಕಟ್ ಆಗಿರೋರು, ಹಾಗೆ ಯಾವುದೋ ದೊಡ್ಡ ಒಂದು ಕ್ಯಾನ್ಸರ್ ಕಾಯಿಲೆ ಅಂದ್ರೆ ಪ್ರಥಮವಾಗಿ ನಮ್ಮ ಮನೆ ಹಿಂಗೆ ನಮ್ಮ ಸ್ವಂತ ಅಣ್ಣಂಗೆ ಕ್ಯಾನ್ಸರ್ ಆಗಿರ್ತದೆ. ಡಾಕ್ಟ್ರು 40 ದಿವಸ ಟೈಮ್ ಕೊಟ್ಟಿರ್ತಾರೆ, ಇಲ್ಲಪ್ಪ ಇದು ತುಂಬಾ ಮೀರು ಹೋಗಿದೆ ಅಂತ. ನಾವು ಅವ್ರನ್ನೂ ಕರ್ಕೊಂಬಂದು ನಮ್ಮ ಭಗವಂತನ ಪಾದದಡಿಗೆ ಹಾಕ್ತೀವಿ. ಇವತ್ತು ತುಂಬಾ ಉತ್ತಮವಾಗಿ ಓಡಾಡ್ಕೊಂಡು ಚೆನ್ನಾಗದಾರೆ, ಏನೂ ಆಗಿಲ್ಲ. ತುಂಬ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ ಇತ್ತು, ಮತ್ತು ಆರ್ಥಿಕವಾಗೂ ಸಮಸ್ಯೆ ಇತ್ತು. ಮತ್ತು ಇಲ್ಲಿ ಬಂದಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಸುಮಾರು ಜನ ಬರ್ತಾರೆ. ಅಮಾವಾಸ್ಯೆ ಪೌರ್ಣಮಿಲಿ ಇಲ್ಲಿ ಕಟ್ಲೆ ಎಲ್ಲ ಮಾಡಿಕೊಡ್ತಾರೆ, ಮತ್ತು ದೃಷ್ಟಿದೋಷ ಎಲ್ಲ ಕೊಡ್ತಾರೆ. ಮತ್ತು ಇಲ್ಲಿಂದ ತುಂಬ ಒಳ್ಳೆಯದಾಗಿದೆ. ಅನ್ನ ಇರುತ್ತೆ ಇಲ್ಲಿ ಪ್ರತಿದಿನ ಬರೋವಂಥ ಭಕ್ತರಿಗೆ. ಇಲ್ಲಿ ಬರೋವಂಥ ಎಲ್ಲ ಭಕ್ತರ ಸಮಸ್ಯೆಗಳನ್ನ, ಸಂಕಷ್ಟಗಳನ್ನ ಡಾಕ್ಟರ್ ನಾಗರಾಜ್ ಗುರೂಜಿಯವರು ಬಗೆಹರಿಸ್ಕೊಡ್ತಾರೆ. ನಿಮ್ದು ಯಾವುದೇ ಸಮಸ್ಯೆ ಇರ್ಬೋದು, ಜಮೀನಿನ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಎಂಥದೇ ಸಮಸ್ಯೆ ಇದ್ರೂ ಸ್ವಾಮೀಜಿಗಳದನ್ನು ಬಗೆಹರಿಸ್ಕೊಡ್ತಾರೆ. ನಿಮ್ಗೆ ಯಾವ ಥರ ಅನುಭವ ಯಾವ ಥರ ಆಗಿದೆ? ನಮಗೆ ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾವು 2 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಬಂದಾಗಿಂದ ನಮಗೆ ಆರೋಗ್ಯ ಸಮಸ್ಯೆನೂ ಸುಧಾರಿಸಿದೆ, ಮತ್ತು ಆರ್ಥಿಕವಾಗಿ ನಾವು ಸುಧಾರಿಸಿದ್ದೀವಿ ಸರ್. ಎಷ್ಟು ಜನ ಭಕ್ತರು ಬರ್ತಾರೆ ಅಂದಾಜು? ಒಂದು 2,500-3,000 ಜನ ಬರ್ತಾರೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಲಿ. ಮತ್ತು ಮಂಗಳವಾರ, ಶುಕ್ರವಾರ, ಭಾನುವಾರ ಇಲ್ಲಿ ಗುರುಜಿಗಳು ಸಿಗ್ತಾರೆ. ಗುರುವಾರ ಮತ್ತು ಪೇಷಂಟ್ಗಳನ್ನೆಲ್ಲ ನೋಡ್ತಾರೆ. ಇಲ್ಲಿ ನಿಮ್ಮ ಜಮೀನಿಗೆ ಏನಾದರೂ ಸಮಸ್ಯೆ ಇದ್ದರೆ ಮಣ್ಣನ್ನು ತಿಂದ್ಬಿಟ್ಟು ಗುರುಗಳು ಅದ್ರ ಸಮಸ್ಯೆ ಏನಿದೆ ಅಂತ ಕಂಡುಹಿಡಿದು ಅದನ್ನು ಹೇಳ್ತಾರೆ. ಮತ್ತು ಸ್ಟ್ರೋಕ್ ಆಗಿರೋರಿಗೆ ಮತ್ತು ಪ್ರತಿಯೊಂದು ಆರೋಗ್ಯ ಸಮಸ್ಯೆನೂ ಇಲ್ಲಿ ಬಂದಮೇಲೆ ಸರಿ ಹೋಗಿದೆ. ನಮಗೆ ನಾನು ಗಾಡಿ ಡ್ರೈವರು, ಆಕಸ್ಮಿಕವಾಗಿ ನಮ್ಮದು ಗಾಡಿ ಒಂದು ಸರಿ ಅಪ್ಸೆಟ್ ಆಯಿತು. ಅದರ ಕಾರಣ ನಾನು ಯೂಟ್ಯೂಬಲ್ಲಿ ಚಾನಲ್ನಲ್ಲಿ ಉಮಾಮಹೇಶ್ವರ ದೇವಸ್ಥಾನ ನೋಡಿ ಹೀಗೆ ಕರ್ಕೊಂಡ್ಬಂದ ನಂತರ ಗಾಡಿ ಈ ಥರ ಆಗಿದೆ, ಸಮಯ ಪ್ರಾಬ್ಲಮ್ ಆಗಿದೆ, ಏನಾಗಿದೆ ನೋಡಿದಾಗ ನಿಮ್ಮ ಸಾವು ಹತ್ರ ಬಂದಿದೆ ಅಂತ ಬಂದಾಗ ಅವರು ಈ ಸಮಯ ಅದು ಪರಿಹಾರ ನೀವು ಮಾಡಬೇಕು ಅಂತಂದಾಗ ಅವರೊಂದು ಪೂಜೆ ಮಾಡಿದರು. ಇಲ್ಲಿವರೆಗೆ ಯಾವುದೇ ಸಮಸ್ಯೆ ಆಗಿಲ್ಲ, ಚೆನ್ನಾಗಿದ್ದೀವಿ. ಎಷ್ಟು ವರ್ಷದಿಂದ ಬರ್ತೇವೆ ನಾವು? ಸತತವಾಗಿ 2 ವರ್ಷದಿಂದ ಬರ್ತಾಯಿದ್ದೀವಿ ಸರ್. ಇನ್ನು ಬೆಂಗಳೂರಿನಲ್ಲಿ ಕಾಲೇಜು ಯುವತಿ ಮೇಲೆ ಅತ್ಯಾಚಾರ ಮಾಡಿರುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಪಾರ್ಟಿ ನಡೆಸುವಂತಹ ವೇಳೆ